ಅನ್ಯೋನ್ಯವಾಗಿ ಫುಟ್ಪಾತ್ ಮೇಲೆ ನಡೀತಾ ಇತ್ತು. ಅವನ ಕೈಯಲ್ಲಿ ಚಾಕ್ಲೇಟ್ ಬಾಕ್ಸ್ ಇತ್ತು, ಅವಳ ಕೈಯಲ್ಲಿ ಒಂದು ಮ್ಯಾಪ್. ಅವರು ಯಾವುದೋ ಸ್ಥಳವನ್ನು ಹುಡುಕ್ತಾ ಇದ್ರು. ಅವರ ಆ ನಡಿಗೆ ಪ್ರತಿಷ್ಠಿತ ನಗರದ ಗಲ್ಲಿಯೊಂದಕ್ಕೆ ಬಂತು. ಅಲ್ಲೊಂದು ದೊಡ್ಡ ಮನೆ. ಆ ಮನೆ ಮುಂದೆ ಕಾಸ್ಟ್ಲಿ ಕಾರ್ ಒಂದು ನಿಂತಿತ್ತು. ಅದರೊಳಗೆ ಡ್ರೈವರ್ ಕೂಡ ಕೂತಿದ್ದ. ಆಕೆಗೆ ಅದೇನೋ ಅನುಮಾನ. ಸರಿ ಮ್ಯಾಪ್ ಹಿಡ್ಕೊಂಡವಳೆ ಆ ಡ್ರೈವರ್ ಹತ್ರಕ್ಕೆ ಹೋದ್ಲು. ಅವನನ್ನ ಏನೋ ಕೇಳ್ತಾ ಇದ್ಲು. ಬಹುಶಃ ಡ್ರೆಸ್ ಕೇಳ್ತಾ ಇದ್ಲೇನೋ. ಅಷ್ಟರಲ್ಲಿ ಸಡನ್ ಆಗಿ ಒಂದು ಗುಂಡು ಆ ಡ್ರೈವರ್ನ ಹಣೆಗೆ ಮೊಟ್ಟಿಟ್ಬಿಡ್ತು. ಮರುಕ್ಷಣವೇ 8 ಜನರ ತಂಡವೊಂದು ಅಲ್ಲಿ ಕಾಣಿಸ್ಕೊಳ್ತು. ಅವರಲ್ಲಿದ್ದ ಮನೆಯೊಂದನ್ನು ಹೊಕ್ಕರು. ಅಲ್ಲಿ ಅದು ಜಗತ್ತು ಕಂಡ ಅತ್ಯಂತ ಭಯಾನಕ ಆಪರೇಷನ್. ಸುಮಾರು 70ಕ್ಕೂ ಹೆಚ್ಚು ಬಾರಿ ಗುಂಡು ಹಾರಿಸಿ ಹೊಂದಿದ್ದಿದೆಯಲ್ಲ, ಅದು ಯಾವುದೇ ಸಿನಿಮಾ ಅಥವಾ ಡಿಟೆಕ್ಟಿವ್ ಕಾದಂಬರಿಗಿಂತ ಕಡಿಮೆ ಏನಲ್ಲ. ಅಂಥದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಆಫ್ರಿಕಾದ ದೇಶ ಟ್ಯುನೇಷಿಯಾದ ರಾಜಧಾನಿ ನಗರ ಟ್ಯೂನಿಸ್. ಹಾಗೆಯೇ ಅಲ್ಲಿ ಗುಂಡಿಗೆ ಬಲಿಯಾದವನು ಪ್ಯಾಲೆಸ್ತೀನಿ ನಾಯಕನಾಗಿದ್ದ ಅಬೂ ಜಿಹಾದ್. ಇಷ್ಟು ಕೇಳಿದ ಮೇಲೆ ಆ ಆಪರೇಷನ್ ಅನ್ನು ಯಾರು ಮಾಡಿರ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಬೇಕಾಗಿಲ್ಲ. ಎಸ್, ಅದನ್ನು ಮಾಡಿದ್ದು ಜಗತ್ತಿನ ಅತ್ಯುತ್ತಮ ಬೇಹುಗಾರಿಕಾ ಸಂಸ್ಥೆಗಳ ಪೈಕಿ ಒಂದು ಅನ್ನಿಸಿಕೊಳ್ಳುವ ಮೊಸಾದ್ ಹಾಗೂ ಅದಕ್ಕೆ ಬೆನ್ನೆಲುಬಾಗಿ ಸದಾ ಕಾಲ ನಿಂತಿರುವ ಸೈಯದ್ ಮಟ್ಕ. ಇಲ್ಲಿ